ಎಲ್ಲರಿಗೂ ನಮಸ್ಕಾರ. ನಾನು ವಿದ್ಯಾ ಮಾತಾಡ್ತಾ ಇರೋದು. ನನ್ನ ಫಸ್ಟ್ ಯೂಟ್ಯೂಬ್ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ನಾವಿವತ್ತು ಬ್ಯಾಂಗ್ಳೂರಿಂದ ಮೈಸೂರ್ ಕಡೆ ಹೋಗ್ತಾ ಇದೀವಿ. ಏನಕ್ಕೆ ಅಂತಂದ್ರೆ ಸಮ್ ಪ್ಲೇಸಸ್ ನ ಫುಡ್ ನ ಎಕ್ಸ್ಪ್ಲೋರ್ ಮಾಡೋಣ ಅಂತ. ಯಾವ್ದಾವ್ದು ಹಳೆ ಪ್ಲೇಸಸ್ ನ ನೋಡಿದೀವಿ ಬಿಟ್ಟು ಹೊಸ ಪ್ಲೇಸಸ್ ನ ನೋಡಿ ಹೊಸ ಫುಡ್ ನ ಎಕ್ಸ್ಪ್ಲೋರ್ ಮಾಡಕ್ಕೆ ಹೋಗ್ತಾ ಇದೀವಿ. ಏನೇನೆಲ್ಲ ಫುಡ್ ಎಕ್ಸ್ಪ್ಲೋರ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ವಿಡಿಯೋ ಮಿಸ್ ಮಾಡದೆ ಕೊನೆವರೆಗೂ ನೋಡಿ. ಬ್ಯಾಂಗ್ಳೂರ್ ಟು ಮೈಸೂರ್ ಕಡೆ ಟ್ರಾವೆಲ್ ಮಾಡ್ತಿರುವಾಗ ಫಸ್ಟ್ ಪಯಣ ಅಂತ ಒಂದು ವಿಂಟೇಜ್ ಕಾರ್ ಎಕ್ಸಿಬಿಷನ್ ಸಿಗುತ್ತೆ. ಫಸ್ಟ್ ಅಲ್ಲಿ ಬಂದಿದೀವಿ. ಬನ್ನಿ ಒಳಗಡೆ ಹೋಗೋಣ. ಒಳಗಡೆ ಎಂಟರ್ ಆಗ್ತಿದ್ದಂಗೆನೆ ಪರ್ ಪರ್ಸನ್ 75 ರೂಪೀಸ್ ತರ ಚಾರ್ಜ್ ಮಾಡ್ತಾ ಇದ್ದಾರೆ. ಟಿಕೆಟ್ ತಗೊಂಡು ಒಳಗಡೆ ಹೋಗೋಣ ಬನ್ನಿ. ಈ ಪಯಣ ಮ್ಯೂಸಿಯಂ ನ ಡಾಕ್ಟರ್ ವೀರೇಂದ್ರ ಹೆಗ್ಡೆ ಅವರು ಅವ್ರ ಪ್ಯಾಷನ್ ಇಂದ ಸ್ಥಾಪನೆ ಮಾಡಿದ್ದಾರೆ. ಅದಕ್ಕೆ ಎಂಟರ್ ಆಗ್ತಿದ್ದಂಗೆನೆ ಅವ್ರ ಕಾರ್ನ ಡಿಸ್ಪ್ಲೇ ಮಾಡಿದ್ದಾರೆ. ಪಯಣ ಅಂದ್ರೆ ಬರೀ ಕಾರ್ ಮ್ಯೂಸಿಯಂ ಅಲ್ಲ, ಇದು ನಮ್ ದೇಶದಲ್ಲಿ ಟ್ರಾನ್ಸ್ಪೋರ್ಟೇಷನ್ ಹೇಗೆ ಎವಲ್ಯೂಷನ್ ಆಯ್ತು ಅಂತ ಪ್ರತಿಯೊಂದನ್ನು ಇಲ್ಲಿ ಡಿಸ್ಪ್ಲೇ ಮಾಡಿದ್ದಾರೆ. ಹಳೆ ಕಾಲದಲ್ಲಿ ಜನ ಹೇಗ್ ಟ್ರಾವೆಲ್ ಮಾಡ್ತಿರು, ನಂತರ ಹೇಗ್ ವೆಹಿಕಲ್ಸ್ ಬಂತು, ಹೇಗ್ ಚೇಂಜ್ ಆಯ್ತು ಅಂತ ಪ್ರತಿಯೊಂದು ನೋಡ್ಬೋದು. ನಂಗೆ ಈ ಬುಲ್ಲಕ್ ಕಾರ್ಡ್ಸ್ ಟಾಂಗನೆಲ್ಲ ನೋಡಿದಾಗ ಬೇರೆನೆ ಲೆವೆಲ್ ಎಕ್ಸ್ಪೀರಿಯನ್ಸ್ ಕೊಡುತ್ತೆ. ಯಾಕೆ ಅಂತಂದ್ರೆ ನಾವ್ ಇವಾಗ ಕಂಫರ್ಟಬಲ್ ಆಗಿ ಕಾರು ಅದು ಇದು ಅಂತ ಓಡಾಡ್ತೀವಿ. ಮುಂಚೆ ಎಷ್ಟು ಕಷ್ಟ ಇತ್ತು ಅಲ್ವಾ ಟ್ರಾನ್ಸ್ಪೋರ್ಟೇಷನ್ ಗೆ. ಇಲ್ಲಿ ಮೈನ್ ಅಟ್ರಾಕ್ಷನ್ ಅಂತ ಅಂದ್ರೆ ವಿಂಟೇಜ್ ಕಾರ್ಸ್ ಮತ್ತೆ ಕ್ಲಾಸಿಕ್ ಕಾರ್ಸ್. ನಿಜ ನಾವ್ ಈ ತರ ಕಾರ್ಸ್ ನಾವು ಲೈಫ್ ಅಲ್ಲೇ ನೋಡಕ್ ಆಗಿರಲ್ಲ. ಅದು ಒಂದೇ ಕಡೆ ಅಂತೂ ಸಖತ್ತಾಗಿ ಮೇಂಟೈನ್ ಮಾಡಿದ್ದಾರೆ. ಒಂದ್ ಕಾರಿನ ಮುಂದೆ ನಿಂತು ಡಿಸೈನ್ ನೋಡಿದ್ರೆ ಇವತ್ತಿನ ಮಾಡೆಲ್ ಕಾರ್ಸ್ ಎಷ್ಟು ಡಿಫ್ರೆಂಟ್ ಆಗಿದೆ ಅಂತ ಕ್ಲಾರಿಟಿ ಗೊತ್ತಾಗುತ್ತೆ. ಇಲ್ಲಿ ನಮ್ ಮೈಸೂರು ಮಹಾರಾಜ್ ಓಡಾಡ್ತಿದ್ ಕಾರ್ ಕೂಡ ಡಿಸ್ಪ್ಲೇ ಮಾಡಿದ್ದಾರೆ. ಇಲ್ಲಿ ಪ್ರತಿ ಒಂದ್ ಕಾರು ಒಂದೊಂದ್ ಸ್ಟೋರಿ ಹೇಳುತ್ತೆ. ಕಾರ್ ಮಾತ್ರ ಅಲ್ಲ, ಹಳೆ ಕಾಲದ ಬಸ್ ಬೈಕ್ಸ್ ಅಂತ ಇನ್ನು ಸಾಕಷ್ಟು ಇಟ್ಟಿದ್ದಾರೆ. ಈಗಿನ ಕಾಲದಲ್ಲಿ ನಮ್ಗೆ ಬುಲೆಟ್ ಬೈಕೇ ಬೇಕು, ಜಾವಾ ಬೈಕೇ ಬೇಕು. ಆಗಿನ ಕಾಲದಲ್ಲಿ ಜಾವಾ ಬೈಕ್ ಹೇಗಿತ್ತು ಗೊತ್ತಾ? ಇಲ್ಲಿ ಬೈಕರ್ಸ್ ಮತ್ತು ಬೇರೆ ಬೇರೆ ರೀತಿ ಓಲ್ಡ್ ವೆಹಿಕಲ್ಸ್ ಕೂಡ ಡಿಸ್ಪ್ಲೇ ಮಾಡಿದ್ದಾರೆ. ಪ್ರತಿ ಒಂದ್ ವೆಹಿಕಲ್ ಡಿಸೈನ್ ನೋಡಕ್ಕೆ ಆಗಿನ ಕಾಲ ಟೆಕ್ನಾಲಜಿ ಇಂಜಿನಿಯರಿಂಗ್ ಎಷ್ಟು ಡಿಫ್ರೆಂಟ್ ಆಗಿತ್ತು ಅಂತ. ಕೆಲ್ ವೆಹಿಕಲ್ಸ್ ನೋಡಿದ್ರೆ ಇದು ಎಷ್ಟು ವರ್ಷ ಹಿಂದೆದು ಅಂತ ಅನ್ಸುತ್ತೆ. ನಮ್ ಬಾಸ್ ವಿಷ್ಣುವರ್ಧನ್ ಕಾರ್ ಕೂಡ ಇಲ್ಲಿ ನೋಡಬಹುದು ನೀವು. ನಾವ್ ಇವಾಗ ತಾರು 4x4 ಅಂತ ಕ್ರೇಜ್, ಬಟ್ ಈ ತರ ಕಾರ್ಸ್ ಮುಂದೆ ಅದೆಲ್ಲ ಏನಿಲ್ಲ. ಕ್ರೇಜಿ ಆಗಿದೆ ಕಾರ್ ಅಂತ. ಪರ್ಸನಲಿ ನನ್ಗಂತೂ ಈ ಪ್ಲೇಸ್ ಸಖತ್ ಇಷ್ಟ ಆಯ್ತು. 3 ಫ್ಲೋರ್ ಅಲ್ಲಿ ವೆರೈಟೀಸ್ ಆಫ್ ಕಾರು ಬೈಕು ಎಲ್ಲಾ ತರ ಟ್ರಾನ್ಸ್ಪೋರ್ಟೇಷನ್ ನೋಡಬಹುದು. ನಿಜ ಬೇರೆ ವರ್ಡಿಗೆ ಬಂದಿದೀವಿ ಅನ್ನೋ ಎಕ್ಸ್ಪೀರಿಯನ್ಸ್ ಆಗುತ್ತೆ. ಇಲ್ಲಿ ಮಂಜುಷಾ ಅಂತ ಮ್ಯೂಸಿಯಂ ಕೂಡ ಇದೆ. ಒಳಗಡೆ ಏನಿದೆ ನೋಡಕ್ ಹೋಗೋಣ ಬನ್ನಿ. ತುಳುನಾಡಿನ ಪ್ರದರ್ಶನ ಕಲೆಗಳು ಆಗಿನ ಕಾಲದಲ್ಲಿ ಯೂಸ್ ಮಾಡ್ತಿದ್ದ ಸೌಟ್ಗಳನ್ನೆಲ್ಲ ಡಿಸ್ಪ್ಲೇ ಮಾಡಿದ್ದಾರೆ. ಮಜ್ಜಿಗೆ ಕಡಿಯೋ ಮಂತು. ಇವಾಗ ನಾವು ಎಲ್ಲ ಎಲೆಕ್ಟ್ರಿಕ್ ವೇಟಿಂಗ್ ಮಿಷಿನ್ ಚೆಕ್ ಮಾಡ್ತೇವೆ. ಬಟ್ ಇಲ್ಲಿ ನೋಡಿ ಅವಾಗಿನ ಕಾಲದಲ್ಲಿ ತೂಕಗಳು ಹೇಗಿದೆ, ಕಲ್ಲುಗಳು ಎಲ್ಲ ಕಬ್ಬಿಣದ್ದು. ತೇರು, ಲೀಟ್ರು ಪ್ರತಿಯೊಂದು ಇದೆ ಇಲ್ಲಿ. ಶಾವಿಗೆ ಒತ್ತೋದು, ಪಡ್ಡು ಮಾಡೋದು, ಚಾಕ್ಲೇಟ್ಸ್ ಮಾಡೋ ಸಮೇತ ಮೋಲ್ಡ್ ಸಮೇತ ಇದೆ ನೋಡಿ. ಆಗಿನ ಕಾಲದ ಫೋನು, ಟೆಲಿಸ್ಕೋಪ್ ಪ್ರತಿಯೊಂದು ಡಿಸ್ಪ್ಲೇ ಮಾಡಿದ್ದಾರೆ. ಆಗಿನ ಕಾಲದ ಕಾಯಿನ್ಸ್ ಎಷ್ಟು ತರ ಕಾಯಿನ್ಸ್ ಇದೆ ನೋಡಿ. ಅವಾಗ ಬೇರೆ ಬೇರೆ ಕಂಟ್ರೀಸ್ ನೋಟ್ಗಳಿದಲ್ಲ. ಹಳೆ ಕಾಲದ ರೆಕಾರ್ಡಿಂಗ್, ಹಳೆ ಕಾಲದ ವೈನ್ ಬಾಟ್ಲು, ಹಳೆ ಕಾಲದ ಮಾನ್ಯುಮೆಂಟ್ಸ್, 15th ಸೆಂಚುರಿ ಕಲ್ಗಳು, ಹಬ್ಬ ಕೆತ್ತನೆ ಮಾಡೋ ಕಲ್ಗಳು ಇವೆಲ್ಲ. ರಾಜರು ಯೂಸ್ ಮಾಡ್ತಿದ್ದಾರೆ. ಕತ್ತಿ, ಗುಡಾಡಿ, ಚಾಕು, ಇವನ್ ಗನ್ನು ಪ್ರತಿಯೊಂದು ಡಿಸ್ಪ್ಲೇ ಮಾಡಿದ್ದಾರೆ. ನಾವು ಪಯಣ ನೋಡ್ಕೊಂಡು KRS ಬ್ಯಾಕ್ ವಾಟರ್ ಹೋಗ್ಬೇಕಂತ ಅನ್ಕೋತಾ ಇದೀವಿ. ಟೈಮ್ ಶಾರ್ಟೇಜ್ ಇದೆ, ನೋಡೋಣ. ಲೆಟ್ಸ್ ಟ್ರೈ. KRS ಬ್ಯಾಕ್ ವಾಟರ್ ಗೆ ಹೋಗ್ಬೇಕಾದ್ರೆ ಸಿಗೋ ಬ್ರಿಡ್ಜು ಇಲ್ಲಿಂದಾನೇ ನದಿ ಹರಿಯುತ್ತೆ. ಏನ್ ಸಕ್ಕದಾಗಿ ಕಾಣಿಸ್ತಾ ಗೊತ್ತಾ? ವ್ಯೂ ಅಂತೂ ಸಕ್ಕದಾಗಿದೆ. ದೇವಸ್ಥಾನದ ಎಂಟ್ರೆನ್ಸ್ ಸಕ್ಕದಾಗಿದೆ. ಒಳ್ಳೆ ಪಾರ್ಕಿಂಗ್ ಸ್ಪೇಸ್. KRS ಬ್ಯಾಕ್ ವಾಟರ್ ರೀಚ್ ಆಗಿದ್ದೀವಿ. ಸಿಕ್ಕಾಪಟ್ಟೆ ಗಾಳಿ ಇದೆ. ಒಂದ್ ಒಳ್ಳೆ ಟೆಂಪಲ್, ಸನ್ಸೆಟ್ ನ ನೋಡ್ಬೇಕು ಅಂದ್ರೆ ಇದು ಮಸ್ಟ್ ವಿಸಿಟ್ ಪ್ಲೇಸು. ಸಕ್ಕದಾಗಿದೆ. ನಾನು ಈ ತುಂಬಾ ಸತಿ ಮೈಸೂರಿಗೆ ಬಂದಿದ್ರು ಈ ಪ್ಲೇಸ್ ನಾನು ವಿಸಿಟ್ ಮಾಡಿರ್ಲಿಲ್ಲ, ಫಸ್ಟ್ ಟೈಮ್ ಬಂದಿರೋದು. ಬನ್ನಿ ಒಳಗಡೆ ದೇವಸ್ಥಾನ ಬೇರೆ ಇದೆ, ನೋಡ್ಕೊಂಡು ಆಮೇಲೆ ಬ್ಯಾಕ್ ವಾಟರ್ ನ ನೋಡಕ್ ಹೋಗೋಣ. ಈ ಜಾಗ ತುಂಬಾನೇ ಸ್ಪೆಷಲ್. ಯಾಕೆ ಅಂತ ಅಂದ್ರೆ ಇದು ಬರೀ ಬ್ಯಾಕ್ ವಾಟರ್ ಅಲ್ಲ, ಇಲ್ಲಿ ವೇಣುಗೋಪಾಲ ಸ್ವಾಮಿ ಟೆಂಪಲ್ ಕೂಡ ಇದೆ. ಈ ದೇವಸ್ಥಾನ KRS ಬ್ಯಾಕ್ ವಾಟರ್ ಅಲ್ಲಿ ಮುಳುಗೋಗಿತ್ತು. ರೀಸೆಂಟ್ ಆಗಿ ಈ ದೇವಸ್ಥಾನ ಇನಾಗ್ರೇಟ್ ಮಾಡಿದ್ದಾರೆ. ಈ ದೇವಸ್ಥಾನ 12ನೇ ಶತಮಾನದ ಹೊಯ್ಸಳರ ಕಾಲದ್ದು. ದೇವಸ್ಥಾನದ ಆರ್ಕಿಟೆಕ್ಚರ್ ಚಾಲುಕ್ಯರ ಸ್ಟೈಲ್ ಅಲ್ಲೇ ಕನ್ಸ್ಟ್ರಕ್ಷನ್ ಮಾಡಿದ್ದಾರೆ. ಇವಾಗ ದೇವ್ರ ದರ್ಶನ ಮಾಡ್ಕೊಂಡು ಆಚೆ ಬಂದ್ವಿ. ಬಟ್ ದೇವಸ್ಥಾನ ಒಳಗಡೆ ಫೋಟೋಸ್ ಎಲ್ಲ ಅಲೌಡ್ ಇಲ್ಲ. ಟೈಮ್ ಬೇರೆ ಆಗಿದೆ ಅಂತ ಹೋಗಿ ಅಂತ ಆಚೆ ಕಳಿಸ್ತಿದ್ರೆ ಸನ್ಸೆಟ್ ಅದು ನೋಡಕ್ ಹೋಗೋಣ. ಸನ್ಸೆಟ್ ನೋಡಕ್ಕಂತೂ ಬ್ಯಾಕ್ ವಾಟರ್ ಅಲ್ಲಿ ನೆಕ್ಸ್ಟ್ ಲೆವೆಲ್ ಇತ್ತು. ನಾವು ಬ್ಯಾಕ್ ವಾಟರ್ ಮುಗಿಸ್ಕೊಂಡು ಮೈಸೂರು ಸಿಟಿ ಒಳಗಡೆ ಫುಡ್ ಎಕ್ಸ್ಪ್ಲೋರ್ ಮಾಡೋಣ ಅಂತ ಬಂದಿದ್ದೀವಿ. ಇವಾಗ ಇಲ್ಲಿ ಒಂದು ಫೇಮಸ್ ಸ್ಟಾರ್ ಸೆಂಟರ್ ಇದೆಯಂತೆ, ಅಲ್ಲಿ ಟ್ರೈ ಮಾಡಕ್ ಹೋಗ್ತಿದ್ದೀವಿ. ಇದು ಯಾವ ಜಾಗ ಅಂತ ಹೇಳ್ತೀನಿ ಬನ್ನಿ. ನಾವಿವತ್ತು ಕೃಷ್ಣ ಪಾನಿಪುರಿ ಸೆಂಟರ್ಗೆ ಬಂದಿರೋದು. ಇಲ್ಲಿ ಮಸಾಲ ಪುರಿ ಟ್ರೈ ಮಾಡ್ತಾ ಇದ್ದೀನಿ. ಟೇಸ್ಟ್ ಹೇಗಿದೆ ಅಂತ ಹೇಳ್ತೀನಿ.
ಸಕ್ಕತ್ತಾಗಿದೆ, ಸಕ್ಕತ್ ಫ್ಲೇವರ್ಫುಲ್ ಆಗಿದೆ. ತಿಂತಾ ಇದ್ರೆ ಗ್ರೀನ್ ಮಸಾಲೆ, ಬಟ್ ಟೇಸ್ಟ್ ಅಂತೂ ಸಕ್ಕತ್ತಾಗಿದೆ. ನೋಡೋಕ್ಕೆ ಕಾಟ್ ಚಿಕ್ಕದಾಗಿರ್ಬೋದು, ಸಿಕ್ಕಾಪಟ್ಟೆ ಕ್ರೌಡ್ ಇದ್ದಾರೆ, ಎವ್ರಿ ಕ್ರೌಡ್ ಇದ್ದಾರೆ. ನೆಕ್ಸ್ಟು ಸಮೋಸ ಮಸಾಲ ತಗೊಂಡಿದ್ದೀನಿ, ಟೇಸ್ಟ್ ಮಾಡಿ ಹೇಳ್ತೀನಿ. ಸೂಪರ್ ಆಗಿದೆ, ಮಸ್ಟ್ ಟ್ರೈ. ದಯಪುರಿ ಟ್ರೈ ಮಾಡೋಣ. ಟೇಸ್ಟ್ ಅಷ್ಟೊಂದೇ ಚೆನ್ನಾಗಿಲ್ಲ, ಓಕೆ ಓಕೆ ತರ ಇದೆ. ಎಲ್ಲರೂ ಇದರಲ್ಲಿ ತೊಂತೀರಾ? ಹಾ, ಇದೆ ಇಲ್ಲಿ ಪಾನಿಪುರಿ. ತಕ್ಕೊಳ್ಳೋದು ಎಷ್ಟು ವರ್ಷ ಬೇಕು? ತರಿಸಿ, 1.5 ತರಿಸಿರಿ. ಓವರ್ ಆಲ್ ಫುಡ್ ನನಗೆ ಮಸಾಲೆ ಪುರಿ ಮತ್ತು ಸಮೋಸ ಮಸಾಲ ತುಂಬಾನೇ ಇಷ್ಟ ಆಯಿತು. ಬಟ್ ದೈಪುರಿ ಓಕೆ. ಟೋಟಲ್ 10ಗೆ ನಾನು 7 ಕೊಡ್ತೀನಿ. ನೀವ್ಯಾರು ಮೈಸೂರು ಸೈಡ್ ಬಂದರೆ ಒಂದ್ಸತಿ ವಿಸಿಟ್ ಮಾಡ್ಬೋದು. ಮೈಸೂರಲ್ಲಿ ತುಂಬಾನೇ ವೈರಲ್ ಆಗಿರೋ ಉಸ್ತಾನ್ ಗೋಬಿನ ಟ್ರೈ ಮಾಡಕ್ಕೆ ಬಂದಿದ್ದೀನಿ. ಟೇಸ್ಟ್ ಆಗಿದೆ ಅಂತ ಹೇಳ್ತೀನಿ, ಬನ್ನಿ. ಡ್ರೈ ಗೋಬಿ ಮೇಲೆ ಲೆಮನ್ ಮತ್ತು ಖಾರ ಚಟ್ನಿ ಜೊತೆ ತಿಂತಾ ಇದ್ದೀನಿ. ಸಕ್ಕತ್ತಾಗಿದೆ. ನಾನು ಲಾಸ್ಟ್ ಟೈಮ್ ತಿಂದಾಗ ಓಕೆ ಥರ ಇತ್ತು, ಸಕ್ಕತ್ತಾಗಿದೆ. ಲಾಸ್ಟು ಮೈಸೂರು ಟು ಬ್ಯಾಂಗ್ಳೂರ್ ಹೈವೇಲಿ ಕಸ್ತೂರಿ ನಿವಾಸ್ ಹೋಟ್ಲಲ್ಲಿ ಫ್ರೈಡ್ ರೈಸ್ ತಿಂದು ನಮ್ಮ ಬ್ಲಾಗ್ನ ಮುಗಿಸ್ತಾ ಇದ್ದೀವಿ. ಗಾಯ್ಸ್, ಮೈಸೂರು ಬ್ಲಾಗ್ನ ಇಲ್ಲಿಗೆ ಮುಗಿಸೋಣ. ನಮ್ಮ ಫಸ್ಟ್ ಬ್ಲಾಗ್ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಂಚಿನ್ ಟಾಟಾ, ಬಾಯ್ ಬಾಯ್.